ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಣ್ಣನ ಮಗಳ ಮದುವೆಯ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಫಸ್ಟ್ ವೀಡಿಯೋಸ್ ನೋಡಿದ್ದೀರಾ, ಹಸೆ ಶಾಸ್ತ್ರ. ಇವತ್ತು ಆ್ಯಕ್ಚುಲಿ ಹಳದಿ ಶಾಸ್ತ್ರ ಹಾಗೆ ಮೆಹಂದಿ ಎರಡೂ ಕೂಡ ಇತ್ತು. ಸೊ ಮೇಯ್ನ್ ಹಳದಿ ನೆನ್ನೆನೇ ಆಗಿದೆ, ಬಟ್ ಇವತ್ತು ಫೋಟೋಸ್ಗೋಸ್ಕರ ಇವತ್ತು ಆ್ಯಕ್ಚುಲಿ ಹಳದಿ ಶಾಸ್ತ್ರನ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹುಡುಗಿ ತಂಗಿಗೆ ನೆನ್ನೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಅವಳು ಯಾವುದೇ ಥರದ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅವಳ ರೀಸನಿಗೋಸ್ಕರ ಹಳದಿನ ಇವತ್ತಿಗೆ ಶಿಫ್ಟ್ ಮಾಡಿಕೊಂಡು ಹಳದಿ ಮೆಹಂದಿ ಎಲ್ಲ ಇವತ್ತೇನೆ ಇಟ್ಕೊಂಡಿದ್ದೀವಿ. ಆದಷ್ಟು ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದಲೇ ದಯವಿಟ್ಟು ನೋಡಿ. ಆ್ಯಕ್ಚುಲಿ ಅವತ್ತು ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಅದಾದಮೇಲೆ ಇನ್ನು ಫಂಕ್ಷನ್ಸ್ಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಎಲ್ಲೋ ಹಾಕ್ಕೊಂಡು ಜಿಗಿಮಿಗಿ ಅಂತ ರೆಡಿಯಾಗಿ ಬಂದು ಇನ್ನು ಫೋಟೋಸು ವೀಡಿಯೋಸ್ಗೋಸ್ಕರ ರೆಡಿಯಾಗಿ ನಿಂತಿದ್ವಿ. ಆ್ಯಕ್ಚುಲಿ ಇದು ಫಂಕ್ಷನ್ಸ್ ಮಾಡೋಕ್ಕೂ ಮುಂಚೆನೇ ಹುಡುಗಿ ಸ್ವಲ್ಪ ಫೋಟೋಶೂಟ್ಗೆಲ್ಲ ಹೋಗಿದ್ಲು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ರೆಡಿಯಾಗಿ ಬಂದು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫೋಟೋಗ್ರಾಫರ್ ಬಂದು ಇಲ್ಲೇ ಕೆಳಗಡೆ ಫೋಟೋಸ್ ಎಲ್ಲ ತೆಗಿಯೋಕೆ ಹೋಗಿದ್ರು. ಸೊ ಹಾಗಾಗಿ ಅವರು ಬರೋದ್ರೊಳಗಡೆ ನಮಗಂತೂ ಕಾದು ಸುಸ್ತಾಗಿ ಆಮೇಲೆ ಹೋಗಿ ನಾವೇ ಎಲ್ಲರೂ ಸೇರಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಫಂಕ್ಷನ್ ಅಟೆಂಡ್ ಮಾಡೋಣ, ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಅಂತ ಹೇಳಿ ನಾವು ಅಕ್ಕ ಅತ್ತಿಗೆದಿರೆಲ್ಲ ಸೇರಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದು ಎಲ್ಲರಿಗೂ ಜ್ಯೂಸನ್ನ ಕೊಟ್ಟು ಅದಾದಮೇಲೆ ಇನ್ನು ಫಂಕ್ಷನ್ ಶುರು ಆಗುತ್ತೆ ಅಂತ ಹೇಳಿ ಬಂದ್ವಿ. ಅಷ್ಟರಲ್ಲಿ ನಮ್ಮ ಹುಡುಗಿ ಕೂಡ ಬಂದಳು. ಅವಳು ಬಂದಮೇಲೆ ಇನ್ನು ಅರ್ಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಿದ್ವಿ. ಫಸ್ಟು ಆ್ಯಕ್ಚುಲಿ ಫೋಟೋ ಸೆಕ್ಷನ್ ಮುಗಿಸ್ಬಿಡೋಣ ಅಂತ ಹೇಳಿ ಫೋಟೋ ಸೆಕ್ಷನ್ನ ಶುರು ಮಾಡಿದ್ರು. ಓಕೆ, ಎಲ್ಲರೂ ಹಾಗೆ ಒಂದು 1 2 3 ಹೇಳ್ತೀನಿ, ಎಲ್ಲರೂ ಈ ತರ ತೋರಿಸಿ. ಸ್ವಲ್ಪ ಡೌನ್ ಅಲ್ಲಿ 2 3 ಸ್ಟಾರ್ಟ್. ರೆಡಿ 1 2 3 ಸ್ಟಾರ್ಟ್. ನಾವು ಫಂಕ್ಷನ್ ಶುರು ಮಾಡೋ ಟೈಮಿಗೆ ಐಸ್ ಕ್ರೀಮ್ ಗಾಡಿ ಬಂದುಬಿಡ್ತು. ನಿಜವಾಗ್ಲೂ ಬಿಡ್ತೀವ ನಾವು ಎಲ್ಲರೂ ಸೇರಿ. ಅದ್ರ ಜೊತೆಗೂ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡ್ವಿ. ಅದಾದಮೇಲೆ ಇನ್ನು ಅರ್ಶಿನ ಶಾಸ್ತ್ರ ಶುರುವಾಯಿತು. ನಾವೆಲ್ಲರೂ ಅರ್ಶಿನ ಶಾಸ್ತ್ರ ಮಾಡೋದು ಹಾಗೆ ನಮ್ಮ ಫೋನಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋದು ಮಾಡ್ತಾಯಿದ್ರೆ ನನ್ನ ಮಗಳು ಫೋಟೋಗ್ರಾಫರ್ ಥರ ವೀಡಿಯೋಸ್ನೆಲ್ಲ ಮಾಡ್ತಿದ್ಲು. ಎಲ್ಲರೂ ಕೂಡ ಅವಳನ್ನೇ ನೋಡಿ ನಗಾಡ್ತಾಯಿದ್ರು. ಅವಳು ನೋಡಿ ಆ್ಯಕ್ಚುಲಿ ಯಾವ ಥರ ವೀಡಿಯೋಸ್ನ ಮಾಡ್ತಿದ್ದಾಳೆ. ನಿಜವಾಗ್ಲೂ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಅದಾದಮೇಲೆ ಎಲ್ಲರೂ ಕೂಡ ಅವಳಿಗೆ ಅರಶಿನ ಹಚ್ಚೋಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಅರಶಿನ ಒಬ್ಬೊಬ್ಬರಾಗಿ ಹಚ್ಚಿ ಫೋಟೋಸು ವೀಡಿಯೋಸು ತಗೊಳ್ತಾ ಇದ್ವಿ. ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆ ಎಂಜಾಯ್ಮೆಂಟ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಒಂದಷ್ಟು ವೀಡಿಯೋಸು ಫೋಟೋಸು, ಆಮೇಲೆ ಅವ್ರಿಗೂ ಅರಶಿನ ಹಚ್ಚೋದಲ್ದಲೆ ನಾವುಗಳು ಎಲ್ಲರೂ ಕೂಡ ಅರಶಿನ ಹಚ್ಕೊಂಡು ಆಮೇಲೆ ಫಸ್ಟು ಆ್ಯಕ್ಚುಲಿ ಡ್ರೆಸ್ ಸೆಕ್ಷನ್ಸ್ ಫೋಟೋಸು ವೀಡಿಯೋಸು ಮುಗಿಸಿ ಅದಾದಮೇಲೆ ನಾವು ಕೂಡ ಅಕ್ಕದಿರು ಅತ್ತಿಗೆದಿರೆಲ್ಲ ಸ್ಯಾರಿ ಹಾಕ್ಕೊಂಡಿದ್ವಿ. ಸೊ ಸ್ಯಾರಿ ಸೆಕ್ಷನ್ ಅವ್ರದ್ದು ವೀಡಿಯೋಸ್ನ ಮಾಡ್ಕೊತಾ ಇದ್ವಿ. ಆಮೇಲೆ ಆ್ಯಕ್ಚುಲಿ ಎಲ್ಲರದ್ದು ಫೋಟೋಸು ವೀಡಿಯೋಸು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಆ್ಯಕ್ಚುಲಿ ಮೇಯ್ನ್ ಪಾರ್ಟ್ ಇದೇನೆ, ಹುಡುಗಿಗೆ ಅರಶಿನ ಹಚ್ಚಿ ಅಂದರೆ ಎಲ್ಲರೂ ಸೇರಿಬಿಟ್ಟು ಹುಡುಗಿ ಅಮ್ಮಂಗೆ ನಮ್ಮ ಅತ್ತಿಗೆಗೆ ಎಲ್ಲರೂ ಸೇರಿಕೊಂಡು ಅರಶಿನ ಹಚ್ಚುತ್ತಿದ್ವಿ. ನಿಜವಾಗ್ಲೂ ನಮ್ಮ ಅತ್ತಿಗೆ ಅಂತೂ ಏನೂ ಹೇಳ್ತಿರ್ಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ರು. ತುಂಬಾ ಎಂಜಾಯ್ ಮಾಡಿ ಅರಶಿನ ಹಚ್ಕೊತಿದ್ರು. ಅದಾದಮೇಲೆ ನಾವುಗಳು ನಮ್ಮ ಅಕ್ಕ ನಮ್ಮ ಅತ್ತಿಗೆದಿರು ಎಲ್ಲರೂ ಸೇರಿಕೊಂಡು ಅರಶಿನ ಹಚ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಆ ಟೈಮ್ನ ತುಂಬಾ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೇನು ನಮ್ಮ ಅಣ್ಣಂಗೂ ಬಿಡಲಿಲ್ಲ, ಅವ್ರಿಗೂ ಆಯಿತು. ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದ, ಏನು ನಡೀತಿದೆ ಅಂತ ನಾವು ಬಿಡಬೇಕಾ, ಅವನಿಗೆ ಈ ಮೈಗೆಲ್ಲ ಅರಶಿನ ಹಚ್ಚಿ ಸ್ನಾನ ಮಾಡೋನು ಅಂತ ಇದ್ದೆ. ಸೊ ಆಮೇಲೆ ಎಲ್ಲರೂ ಕೂಡ ಹಚ್ಚಿ ಅದಾದಮೇಲೆ ನಮ್ಮ ಅಣ್ಣನ ಎಕ್ಸ್ಪ್ರೆಷನ್ ನೀವು ನೋಡಿ, ನಮ್ಮ ಅಯ್ಯೋ ದಿನ ಮುಗಿಲಿಲ್ಲ ಎಲ್ಲ ನಿಂತಿದ್ದಾರೆ. ಸೊ ಅದಾದಮೇಲೆ ಎಲ್ಲರೂ ಕೂಡ ಅರ್ಶಿನೆಲ್ಲ ಹಚ್ಚಾಯಿತು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಫೈನಲಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿ
ಹೇಳಿ ಕೂತ್ಕೊಂಡ್ವಿ. ಸೊ ಎಲ್ಲರೂ ಸೇರಿಕೊಂಡು ಈ ಥರ ರೀಲ್ಸ್ನೂ ಕೂಡ ಮಾಡಿಕೊಂಡು ಆಮೇಲೆ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನಿಜವಾಗ್ಲೂ ಅದೇನೋ ಹೇಳ್ತಾರಲ್ಲ ಏನೋ ಒಂಥರ ಫುಲ್ಲು ಖುಷಿ ಆಗ್ತಿತ್ತು. ಆಮೇಲೆ ನಮ್ಮ ದೊಡ್ಡಮ್ಮ ಇಬ್ಬರು ಕೂಡ ಅರಿಶಿನ ಹಚ್ಚುತ್ತಾಯಿದ್ರು. ಜೋಡಿ ಮೇಲೆ ನಿಂತಿದ್ದಾರೆ. ಒಳ್ಳೆ ಸ್ಮೈಲ್ ಮಾಡ್ತೈತೆ, ಅಣ್ಣನ ಸ್ಮೈಲ್ ಮಾಡ್ತಲ್ವಲ್ಲಿ ಡೈರೆಕ್ಟ್ ಮೆಹಂದಿ ಬರ್ತಾರೆ. ಆಮೇಲೆ ನಮ್ಮ ದೊಡ್ಡಮ್ಮ ಅರಿಶಿನ ಹಚ್ಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ಸೈಡಲ್ಲಿ ಕಾಲನ್ನ ಎಳೆದು ಅದಾದಮೇಲೆ ನಾವು ಕೂಡ ಇನ್ನು ಅಲ್ಲಿ ಮನೆ ಹತ್ರ ಸ್ವಲ್ಪ ನೀರೆಲ್ಲ ಬರುತ್ತೆ ಅಂತ ಹೇಳಿ ಹೊರಗಡೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ರೋಡಲ್ಲಿ ಬಂದುಬಿಟ್ಟು ಸಿಮೆಂಟ್ ರೋಡಲ್ಲಿ ಅಲ್ಲೆಲ್ಲರೂ ಸೇರಿ ಅರಿಶಿನದ ನೀರ ಎರ್ಚೋಣ, ಅಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಬಂದ್ವಿ. ಅಲ್ಲೆಲ್ಲರೂ ಬಂದುಬಿಟ್ಟು ಫಸ್ಟು ಅರಿಶಿನದ ನೀರನ್ನೆಲ್ಲ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ. ಅವ್ರದ್ದು ಬರಲ್ಲ, ಅವ್ರು ಮಾತ್ರ ಸ್ವಲ್ಪ ಜರಡಿ ಮೇಲೆ ಒಂದು ಸ್ವಲ್ಪ ನೀರು ಇದೆ. ಸ್ಮೈಲ್ ಇರಲಿ. ಓಕೆ, ರೆಡಿ 1 2 3 ಹೇಳ್ತೀನಿ, ಹಾಕಿ. ಈಗ ಹಾಕ್ಲಿ, ಏನು ಬೇಡ, ಹಾಕಿ ಹಾಕ್ತಾ ಇರಿ. ಡ್ರೈ ಕ್ಲೀನಿಗೆ ಯಾರಿಗೂ ಚಾರ್ಜ್ ಕೊಡಲ್ಲ. ಆಯ್ತು, ಓಕೆ ಅಕ್ಕ. ನೀರು ಬೇಕು ಮತ್ತೆ ಸ್ವಾಮಿ ಕಾರ್ಯ ಸರ್ಕಾರಿ ಎರಡು ಫೋಟೋನು ತಗೊಳ್ಳಿ, ಶಾಸ್ತ್ರನೂ ಆಗ್ತದೆ, ಎರಡು ಆಗ್ತದೆ. ಶಾಸ್ತ್ರ ಇಲ್ಲ, ಸಣ್ಣ ಮಕ್ಳನ್ನ ಒಂದ್ ಮಾಡ್ರಪ್ಪ, ಪಾಪ ಅವ್ಕ್ ಬೇಜಾರಾಗುತ್ತೆ. ಆ ಚಿಲ್ಟಾರಿಗಳಿಗೆ ಒಂದ್ ಫೋಟೋ. ಇನ್ನು ಅದು ಅರಿಶಿನದ ನೀರೆಲ್ಲ ಎರಚಿ ಅದಾದಮೇಲೆ ಬಂದು ಮತ್ತೆ ನಾವು ಎಲ್ಲರೂ ಫ್ರೆಶ್ ಅಪ್ ಆಗಿ ಇನ್ನು ಮೆಹಂದಿಗೆ ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ಊಟ ಎಲ್ಲ ಮುಗಿಸಿ ಮೆಹಂದಿಗೂ ಕೂಡ ರೆಡಿ ಆದ್ವಿ. ಅಷ್ಟರಲ್ಲಿ ಮೆಹಂದಿ ಬಿಡಿಸೋರು ಕೂಡ ಬಂದರು. ಯಾಕೋ ಗೊತ್ತಿಲ್ಲ, ಅವರು ನಮಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ನೇ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲರೂ ಮೆಹಂದಿ ಬಿಡಿಸ್ಕೊತಿದ್ರು. ಅಷ್ಟರಲ್ಲಿ ನಾವು ಹೋಗಿ ನನ್ನ ಫ್ರೆಂಡ್ ಮನೇಲೇ ಹೋಗಿ ಮೆಹಂದಿನ ಬಿಡಿಸ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲೆಲ್ಲರೂ ತುಂಬ ಜನ ಇದ್ವಲ್ಲ, ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ನಿಜವಾಗ್ಲೂ ಅವರಂತೂ ತುಂಬಾ ಚೆನ್ನಾಗಿ ಮೆಹಂದಿನ ಬಿಡಿಸ್ತಾರೆ. ಅವರು ನನಗೂ ಗೊತ್ತಿರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಮೆಹಂದಿನ ಬಿಡಿಸ್ತಾರೆ ಅಂತ. ಸೊ ಅವ್ರ ಕೈಲಿ ಮೆಹಂದಿನೆಲ್ಲ ಬಿಡಿಸ್ಕೊಂಡು ಬಂದ್ವಿ. ಹಾಗೆ ನನ್ನ ಮೆಹಂದಿ ಹೇಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೆಹಂದಿ ತುಂಬ ಚೆನ್ನಾಗಿ ಕಾಣ್ತಿದೆಯಾ ಅಂತ ಹೇಳಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ ಅವ್ರ ಮನೆಯಿಂದ. ನಾವು ಮನೆಗೆ ಬಂದ್ರೂ ಇಲ್ಲಿ ಇನ್ನೂ ಮೆಹಂದಿ ಹಾಕಿ ಮುಗ್ದೇ ಇರಲಿಲ್ಲ. ಎಲ್ಲರೂ ಕೂಡ ಮೆಹಂದಿನ ಹಾಕಿಸ್ಕೊತಾ ಇದ್ರು. ನಮ್ಮ ಹುಡುಗಿಗೂ ಕೂಡ ಮೆಹಂದಿನ ಹಾಕ್ತಾಯಿದ್ರು. ನಾವುಗಳೇನೋ ಕಮ್ಮಿ ಜನ ಇದ್ದೀವ ಬೇಗ ಮೆಹಂದಿ ಹಾಕಿ ಮುಗಿಯೋಕ್ಕೆ, ನಾವಂತೂ ಸಿಕ್ಕಾಬಟ್ಟೆ ಜನ ಅಲ್ವಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಮೆಹಂದಿ ಹಾಕಬೇಕಲ್ಲ, ಹಾಗಾಗಿ ಎಲ್ರಿಗೂ ಕೂಡ ಮೆಹಂದಿ ಹಾಕ್ತಿದ್ದು. ಅದ್ರ ಜೊತೆಗೆ ಅವರವರೇ ಕೆಲವರಿಗೆ ಮೆಹಂದಿ ಬರ್ತಿತ್ತು. ನಮ್ಮ ಅಣ್ಣನ ಮಗಳಿಗೆ ಹಾಗೆ ನಮ್ಮ ಅಕ್ಕ ಅವರಿಗೆ, ಅವರು ಕೂಡ ಮೆಹಂದಿಗಳನ್ನ ಹಾಕ್ತಾಯಿದ್ರು ಮಕ್ಕಳಿಗೆಲ್ಲ. ಹಾಗೆ ಇಲ್ಲಿ ನನ್ನ ಚಿಕ್ಕ ಮಗಳು ಕೂಡ ನಮ್ಮ ಅಕ್ಕನ ಹತ್ರ ಮೆಹಂದಿನ ಹಾಕಿಸ್ಕೊತಾ ಇದ್ಲು. ಅವಳಿಗಂತೂ ಫುಲ್ ಖುಷಿ. ನಿಜವಾಗ್ಲೂ ಅವಳು ಈ ಥರ ಮೆಹಂದಿನ ಹಾಕಿಸ್ಕೊತಾಳೆ ಅಂದ್ಕೊಂಡಿರಲಿಲ್ಲ. ಫುಲ್ ಎಕ್ಸೈಟಾಗಿ ಕೂತ್ಕೊಂಡು ಮೆಹಂದಿನ ಹಾಕಿಸ್ಕೊತಾ ಇದ್ಲು. ಆಮೇಲೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಅದಾದಮೇಲೆ ಅಲ್ಲಿ ಸ್ವಲ್ಪ ಸಾಂಗ್ನ ಪ್ಲೇ ಮಾಡಿದರು. ಸೊ ಅದ್ರ ಜೊತೆಗೆ ಅವಳು ಡ್ಯಾನ್ಸ್ನ ಮಾಡ್ತಾಯಿದ್ಲು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಅವಳು. ಏನೋ ಅವಳಿಗೆ ಏನು ಬರುತ್ತೋ ಆ ಡ್ಯಾನ್ಸ್ನ ಮಾಡ್ತಾಯಿದ್ಲು. ನಮ್ಮ ಅಕ್ಕ ಅಂತೂ ಅವಳಿಗೆ ಫುಲ್ಲು ಕಾಲು ಎಳಿತಾ ಇದ್ಲು, ಈ ಥರ ಮಾಡ್ತೀಯಾ ಆ ಥರ ಮಾಡ್ತೀಯಾ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ ಅವಳಿಗೆ ಅದೆಷ್ಟು ಖುಷಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅವಳು ಯಾವಾಗಲೂ ಈ ಥರ ಇರಲ್ಲ, ಕೆಲವೊಂದೊಂದು ಟೈಮ್ ಅವಳದೇ ಅವಳಿಗೆ ಲೋಕ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅವಳು ಕೂಡ ಡ್ಯಾನ್ಸ್ ಎಲ್ಲ ಮಾಡಿ
ಮೆಹಂದಿ ನೋಡಿ ಹೋಗ್ದಂಗೆ ಎಷ್ಟು ನೀಟಾಗಿ ಕೈನ ಇಟ್ಕೊಂಡಿದ್ದಾಳೆ. ಹಾಗೆ ನಾವೆಲ್ಲರೂ ಕೂಡ ತೋರಿಸ್ತಾ ಇದ್ವಿ ಅವಳಿಗೆ ಮೆಹಂದಿ ಹೇಗಿದೆ ತೋರ್ಸಮ್ಮ ಅಂತ ಹೇಳಿ. ಅವಳು ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ಲು. ನಮ್ಮ ಅಕ್ಕ ಅವರೆಲ್ಲ ಅವಳನ್ನ ನೋಡಿ ನಗ್ತಿದ್ರು. ಹಾಗೆ ಮೆಹಂದಿ ಫೋಸ್ ಕೊಡಮ್ಮ ಅಂದರೆ ನೋಡಿ ಎಷ್ಟು ನೀಟಾಗಿ ಮೆಹಂದಿದು ಫೋಸ್ ಕೊಡ್ತಾಳೆ. ಹಾಗೆ ನನ್ನ ಮಗಳು ಮೆಹಂದಿ ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡಿ. ಅದಾದಮೇಲೆ ಮತ್ತೆ ಊಟ ಎಲ್ಲ ಮುಗಿಸಿ ಇನ್ನು ಬ್ರೈಡ್ ಟು ಬಿ ಅರೇಂಜ್ ಮಾಡಿದರು, ಅವ್ಳ ಫ್ರೆಂಡ್ಸ್ ಬಂದಿದ್ದರು. ಸೊ ಹಾಗಾಗಿ ಆ ಫಂಕ್ಷನ್ನ ಅಟೆಂಡ್ ಮಾಡೋಣ ಅಂತ ನಾವು ಕೂಡ ಎಲ್ಲ ಊಟ ಮಾಡಿ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಬೆಳಗ್ಗೆಯಿಂದ. ಅಷ್ಟು ಟಯರ್ಡ್ ಆಗಿದ್ವಿ. ಅದ್ರ ಜೊತೆಗೆ ಎಲ್ಲರೂ ಕೂಡ ಹೇಗೆ ಬೇಕೋ ಹಾಗೆ ಇದ್ವಿ. ನಮ್ಮ ಅಕ್ಕ ಅಂತೂ ಫುಲ್ಲು ಅವಳಿಗೆ ಫುಲ್ಲು ತಲೆನೋವಂತ ಎಣ್ಣೆ ಹಾಕೋ ಅಂತಲೇ ಬಂದಳು. ಬಟ್ ನಾನು ಆ ವಿಡಿಯೋ ಮಾಡ್ಕೊತಿದ್ದೆ. ಅದಾದಮೇಲೆ ಇನ್ನು ಫಂಕ್ಷನ್ ಸ್ಕ್ರೀನ್ ಮಾಡಿಸೋದೇ ಬರ್ತೀವಿ. ಇವರೇ ಅವ್ರ ಫ್ರೆಂಡ್ಸು, ಇವರೇ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ಎಲ್ಲ ತೆಗೆದು ಮುಡ್ಸಿಡ್ತಾ ಇದ್ರು ಅಂತ ಹೇಳು. ನಂದಿನಿ ನೋಡಿ ಚೆನ್ನಾಗಿ ಬರ್ತಾವಳೆ. ನಂದಿನಿ ನಂಗೊಂಚೂರು ಯೂಟ್ಯೂಬಲ್ಲಿ ನೋಡಿದ್ರಲ್ಲ ನಂದಿನಿ ಬಂದಿದ್ದಾರೆ ಕಣೆ. ನಂದಿನಿ ಇನ್ಸ್ಟಾಗ್ರಾಮ್ ನೋಡ ಹಿಂಗ ಇದಾಯ್ತು. ಚೆನ್ನಾಗಿ ಬರುತ್ತೆ ಬೆಳಕು. ಈ ಕಡೆಗೆ ಬನ್ನಿ, ಅಲ್ಲಿ ಪಲಾವಕ್ಕಂತ ಹೋಗಿ ಬಂದೆ ನಾನು. ಅಲ್ಲೂ ಕೂಡ ಒಂದಷ್ಟು ಹರಟೆನ ಮಾಡಿಕೊಂಡು ಮಾತಾಡಿಕೊಂಡು ಅಷ್ಟರಲ್ಲಿ ಫಂಕ್ಷನ್ ಕೂಡ ಶುರು ಮಾಡಿದ್ರು. ಒಂದಷ್ಟು ಫೋಟೋ ಸೆಕ್ಷನ್ಸ್ ಕೂಡ ನಡೀತಾ ಇತ್ತು. ಫ್ರೆಂಡ್ಸ್ಗಳೆಲ್ಲ ಸೇರಿ ಮಾಡ್ತಿರೋದು. ಸೊ ಹಾಗಾಗಿ ನಾವು ಕೂಡ ಫ್ಯಾಮಿಲಿ ಎಲ್ಲ ಹೋಗಿ ಒಂದಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಫುಲ್ ಹ್ಯಾಪಿ ಆಗಿದ್ವಿ. ಅದೆಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸೇರಿ ಅಷ್ಟು ಎಂಜಾಯ್ ಮಾಡಿದ್ವಿ. ಸೊ ಈ ಸೆಕ್ಷನನ್ನು ಮುಗಿಸ್ಕೊಂಡು ಇನ್ನು ಫೋಟೋ ಸೆಕ್ಷನ್ ವಿಡಿಯೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಕೇಕ್ ಕಟ್ಟಿಂಗ್ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಅರೇಂಜ್ ಕೂಡ ಮಾಡಿದರು. ಇವಾಗ ಕೇಕ್ ಕಟ್ಟಿಂಗ್ ಕೂಡ ಆಗ್ತಾಯಿದೆ. ಇನ್ನು ಕ್ಯಾಂಡಲ್ ಎಲ್ಲ ಹಚ್ಬಿಟ್ಟು ಕೇಕ್ ಕಟ್ಟಿಂಗ್ ಕೂಡ ಶುರುವಾಯಿತು. ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ಲು. ಅದ್ರ ಜೊತೆಗೆ ಮಕ್ಕಳುಗಳೆಲ್ಲ ಹೋಗಿ ಕೇಕ್ನ ತಿಂದು ಆಮೇಲೆ ನಮ್ಮ ಅಣ್ಣ ಅದಕ್ಕೆ ಇಬ್ಬರು ಬಂದು ಅವಳಿಗೆ ಕೇಕ್ ಎಲ್ಲ ತಿನ್ಸಿದ್ರು. ನಮ್ಮ ಅಣ್ಣನ ಕಣ್ಣಲ್ಲಿ ಈಗಲೂ ಕೂಡ ನೀರಿದೆ. ಅದೆಷ್ಟು ಎಮೋಷ್ನಲ್ ಆಗಿದ್ರಂದರೆ ಸೊ ಅವರು ಕೂಡ ಅಲ್ಲಲ್ಲೇ ರವೆಸಣ್ಣ ನಡ್ರು ನಿನ್ನೇನೋ ಕಂಟ್ರೋಲ್ ಮಾಡೀನಿ, ನಾಳೆ ನಾಡ್ದು ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಿಡಿ ಬಂತದು. ಅಣ್ಣವ್ರದ್ದು ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಉಳಿದವರೆಲ್ಲರೂ ಕೇಕ್ನ ತಿನ್ನಿಸಿ ಅವರು ಒಂದಷ್ಟು ಫೋಟೋಸ್ಗಳನ್ನ ತೆಕ್ಕೊತಿದ್ರು. ಅವ್ರ ಫ್ರೆಂಡ್ಸ್ಗಳು ಕೂಡ ಎಲ್ಲರೂ ಸೇರಿಕೊಂಡು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅವರು ಕೂಡ ಕೇಕ್ ಎಲ್ಲ ತಿನ್ನಿಸ್ತಾಯಿದ್ರು. ಅದಾದಮೇಲೆ ಅವಳ ಫ್ರೆಂಡ್ ಕೂಡ ಅವಳಿಗೆ ಗಿಫ್ಟ್ನ ತಂದಿದ್ರು. ಅವರು ಕೂಡ ಇಲ್ಲೇ ಕೊಡ್ತಾಯಿದ್ರು. ಹೊಸ ಮೊಬೈಲ್ ತಕ್ಕೊಡ್ತಾನಂತೆ. ಸುಮ್ಮನೆ ಹಿಡಿತಿರೋದಷ್ಟೇ, ಆನಿಲ್ಲ ಇರಲಿಲ್ಲ ಅದು. ಅವರೇ ಹೇಳಿಲ್ವ ನಿಮ್ದು ಕೈಗೆ ಎಲ್ಲರ ಮುಂದೆನು ಏನಿಲ್ಲ.
ಕೇಕ್ ಕಿತ್ಕೊಡಿ. ರಮೇಶನ್ ಮಾತ್ರ ನಮಗೆ ಮೋಸ ಮಾಡ್ಬಿಟ್ಟು ಕಣ್ರಿ. ಏನ್ ಮಾಡಿದ್ನಿ ಇವತ್ತು ಬ್ಯೂಸಿಲೆಲ್ಲ ಅವೆಲ್ಲ ತಲೆಗೆ ಹೋಗಲ್ಲ, ಎಲ್ಲ ಮುಗಿದ್ಮೇಲೆ ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.